ವಾರ್ ರಿಪೋರ್ಟರ್ ನನ್ನ ಸಹೋದ್ಯೋಗಿ ಕಾಶ್ಮೀರದಲ್ಲಿದ್ದಾರೆ. ಪ್ರತಿಯೊಂದನ್ನು ಕೂಡ ಕವರ್ ಮಾಡ್ತಾ ಇದ್ದಾರೆ. ದೇಶದ ಗಡಿಭಾಗದಲ್ಲಿರುವಂಥ ಗ್ರಾಮಗಳ ಪರಿಸ್ಥಿತಿ ಏನಿದೆ, ಕಾಶ್ಮೀರದಲ್ಲಿ ದೂರದಲ್ಲಿ ಅಲ್ಲೂ ಕೂಡ ಶೆಲ್ ದಾಳಿಗಳಾಗ್ತಾ ಇರಬೇಕಾದ್ರೆ ಅನುಭವಿಸೋದೇ ಬೇರೆ. ಅದಕ್ಕಿಂತಲೂ ಮುಂಚಿತವಾಗಿ ಗಡಿಗೆ ಹತ್ತಿಕೊಂಡಿರುವಂಥ ಗ್ರಾಮಗಳ ಪರಿಸ್ಥಿತಿ ಹೇಗೆ? ನನ್ನ ಸಹೋದ್ಯೋಗಿ ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿರುವಂಥ ಜನರನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ, ಅವರ ನೋವುಗಳನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ, ಡೀಟೇಲ್ ಇಲ್ಲಿದೆ ನೋಡಿ. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಪಬ್ಲಿಕ್ ಟಿವಿ. ಭಾರತದ ಕಟ್ಟಕಡೆಯ ಗ್ರಾಮದಲ್ಲಿ ಪಬ್ಲಿಕ್ ರಿಪೋರ್ಟರ್. ಎಲ್ಒಸಿ ಗಡಿ ಬಳಿಯಿಂದ ಪಬ್ಲಿಕ್ ಪ್ರತಿನಿಧಿ ಶಬ್ಬೀರ್ ವರದಿ. ಭಾರತ ಪಾಕಿಸ್ತಾನ್ ವಿಭಾಗಿಸುವುದು ಅಂತಾರಾಷ್ಟ್ರೀಯ ಗಡಿರೇಖೆ. ಈ ಗಡಿರೇಖೆಯಿಂದ ಪಬ್ಲಿಕ್ ಪ್ರತಿನಿಧಿ ಶಬ್ಬೀರ್ ದಿಟ್ಟತನ ವರದಿ ನೀಡಿದ್ದಾರೆ. ಉರಿ ಸೆಕ್ಟರ್ನಲ್ಲಿರುವ ಭಾರತದ ಕಟ್ಟಕಡೆಯ ಗ್ರಾಮ ತಿಲವಾಡಿಯಿಂದ ನೈಜ ವರದಿ ನೀಡಿದ್ದಾರೆ. ದಿನದ 24 ಗಂಟೆಯೂ ಇಲ್ಲಿ ಹೈ ಅಲರ್ಟ್ ನಿಗಾ ವಹಿಸಲಾಗಿರುತ್ತದೆ. ಇಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಎಲ್ಒಸಿಯ ಮತ್ತೊಂದು ಪ್ರಮುಖವಾದಂಥ ಸ್ಥಳದಲ್ಲಿದ್ದೀವಿ. ಇಲ್ಲಿ ಬಾರ್ಡರ್ ಅನ್ನು ನಿಮಗೆ ಬಹಳ ಸ್ಪಷ್ಟವಾಗಿ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೀನಿ. ನೋಡಿ, ಭಾರತ ಮತ್ತು ಪಾಕಿಸ್ತಾನವನ್ನು ವಿಭಾಗಿಸುವಂಥ ಒಂದು ಫೆನ್ಸಿಂಗು ಬೆಟ್ಟದುದ್ದಕ್ಕೂ ಕೂಡ ಹೇಗೆ ಮುಂದಕ್ಕೆ ಹೋಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ಬೆಟ್ಟ ಎಷ್ಟು ಎತ್ತರಕ್ಕಿದೆಯೋ ಅದೇ ರೀತಿಯಾಗಿ ಈ ಫೆನ್ಸಿಂಗ್ ಕೂಡ ಮೇಲಕ್ಕೆ ಹೋಗಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಮತ್ತು ಮೇಲ್ ನೋಡಿ, ಅಲ್ಲಿ ಕಟ್ಟ ಕಡೆಯದಾಗಿ ಒಂದು ಚೆಕ್ ಪೋಸ್ಟ್ ಇದೆ. ಇದೇ ರೀತಿಯಾದಂಥ ಚೆಕ್ ಪೋಸ್ಟ್ಗಳನ್ನು ಹಲವು ಸ್ಥಳದಲ್ಲಿ ಹಾಕಿದ್ದಾರೆ. ಇಲ್ಲಿ ಈ ಚೆಕ್ ಪೋಸ್ಟ್ಗಳ ಮೂಲಕ BSF ಯೋಧರು ಈ ಗಡಿಗಳ ಮೇಲೆ ನಿಗ್ರಹವನ್ನು ಇಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಮೂವ್ಮೆಂಟ್ಸ್ ಏನಾಗ್ತಿದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆಯನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ. ನಿರಂತರವಾಗಿ ದಿನದ 24 ಗಂಟೆಯೂ ಕೂಡ ಇಲ್ಲಿ ಹೈ ಅಲರ್ಟ್ನಲ್ಲಿ ಇರುವಂಥ ಕೆಲಸಗಳು ಕೂಡ ಆಗುತ್ತೆ. ಈ ಫೆನ್ಸಿಂಗ್ ಏನಿದೆ, ಈ ಫೆನ್ಸಿಂಗ್ನ ಬಲಭಾಗಕ್ಕಿರುವಂಥದ್ದು POK ಅಥವಾ ನಾವು ಅದನ್ನು ಪಾಕ್ ಆಕ್ರಮಿತ ಕಾಶ್ಮೀರ ಅಂತಲೂ ಕರಿಬೋದು. ಅಲ್ಲಿಂದ ಮುಂದಕ್ಕೆ ಹೋಗಿ ಅದು ನೆಕ್ಸ್ಟ್ ಪಾಕಿಸ್ತಾನದ ಗಡಿಗೆ ಸಮೀಪಿಸುತ್ತೆ. ಇಲ್ಲಿ ಕಟ್ಟ ಕಡೆಯ ಗ್ರಾಮ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಈ ಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ಕೊನೆಯ ಹಳ್ಳಿ, ಭಾಳಷ್ಟು ಕೆಲವು ಮನೆಗಳಿರುವಂಥದ್ದನ್ನು ಕೂಡ ನೀವು ನೋಡಬಹುದು. ಭಾರತದ ಕಡೆಯ ಹಳ್ಳಿ ಮತ್ತು ರಸ್ತೆಯಲ್ಲಿ ಕೂಡ ಇದ್ದೀನಿ. ಇಲ್ಲಿನ ಚಿತ್ರಣಗಳನ್ನು ನಿಮಗೆ ಕಟ್ಟಿಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೀನಿ. ಆ ಫೆನ್ಸಿಂಗ್ ಏನು ನೋಡ್ತಿದ್ರಿ, ಆದರೆ ಈ ಭಾಗದಲ್ಲಿ ಇರುವಂಥದ್ದು ಎಲ್ಲವೂ ಕೂಡ ಭಾರತದ ಭೂಪ್ರದೇಶಕ್ಕೆ ಸೇರಿದಂತಹ ಭೂಮಿಯಾಗಿರುವಂಥದ್ದು, ಗುಡ್ಡಗಾಡು ಪ್ರದೇಶಗಳಾಗಿರುವಂಥದ್ದು. ಅಲ್ಲಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮನೆಗಳಿರುವಂಥದ್ದನ್ನು ಕೂಡ ನೋಡ್ಬೋದು. ಇದೆಲ್ಲವೂ ಕೂಡ ಭಾರತದ ವ್ಯಾಪ್ತಿಗೆ ಬರುತ್ತೆ. ಮತ್ತು ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಕಡೆಯ ರಸ್ತೆ, ಕಡೆಯ ಮನೆಗಳು. ಇಲ್ಲಿಂದ ಮುಂದೆ ರಸ್ತೆ ಇಲ್ಲ. ಇಲ್ಲಿ ಏನು ನೋಡ್ತಾ ಇದ್ದೀರಿ, ಇದಿಷ್ಟು ಖಾಲಿ ಜಮೀನು. ಈ ಜಮೀನು, ಈ ರಸ್ತೆ, ಇದೆಲ್ಲವೂ ಕೂಡ ಭಾರತದ ಉರಿ ಸೆಕ್ಟರ್ನಲ್ಲಿರುವಂತಹ ಕಡೆಯ ಗ್ರಾಮದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿಗೆ ಭಾರತದ ಭೂಪ್ರದೇಶ ಅಂತ್ಯ ಆಗುತ್ತೆ. ಇಲ್ಲಿಂದ ಮುಂದೆ POK ಆದ ಬಳಿಕ ಮುಂದೆ ನಮಗೆ ಪಾಕಿಸ್ತಾನದ ಗಡಿಗಳು ಕೂಡ ಸಿಗಲಿಕ್ಕೆ ಶುರುವಾಗುತ್ತೆ. ಇನ್ನೂ ದೊಡ್ಡದೊಂದು ಅಂತಾರಾಷ್ಟ್ರೀಯ ಬಾರ್ಡರ್ ಕೂಡ ನಮಗೆ ಮುಂದೆ ನೋಡ್ಲಿಕ್ಕೆ ಸಿಗುತ್ತೆ. ಆದರೆ ಇಲ್ಲಿಂದ ಅದನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಮುಂದೆಯೂ ಕೂಡ ಅಂತಾರಾಷ್ಟ್ರೀಯ ಗಡಿ ಇದೆ. ಅದನ್ನು ಹೊರತುಪಡಿಸಿ ಈಗ ಎರಡು ದೇಶಗಳನ್ನು ವಿಭಾಗಿಸುವಂಥ ಒಂದು ಫೆನ್ಸಿಂಗನ್ನು ನಿಮಗೆ ತೋರಿಸಿದ್ದೀನಿ. ಇಲ್ಲಿಂದಲೇ ಎಲ್ಲವೂ ಕೂಡ ಡಿವೈಡ್ ಆಗುವಂಥದ್ದು. ಇಲ್ಲಿ ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ಕಡೆಯ ಗ್ರಾಮದ ಕಡೆಯ ಮನೆಗಳನ್ನು ನೀವು ನೋಡ್ತಿದ್ದೀರಿ. ಅಲ್ಲೊಂದು ಇಲ್ಲೊಂದು ಮನೆಗಳು, ಸಾಮಾನ್ಯ ರೀತಿಯಾದಂಥ ಮನೆಗಳಿಲ್ಲ. ಗುಡ್ಡಗಾಡು ಪ್ರದೇಶಗಳಲ್ಲಿ ಕಾಣುವಂತೆ ಇಲ್ಲೊಂದು ಮನೆಗಳು ಮಾತ್ರ ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಈಗೆಲ್ಲವೂ ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೀವು ಚಳಿಗಾಲದಲ್ಲಿ ಬಂದಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಹಿಮದಿಂದ ಆವೃತ ಆಗಿರುತ್ತೆ ಅಂತ ಸ್ಥಳೀಯರು ಹೇಳ್ತಾ ಇದ್ರು. ಎಲ್ಲವೂ ಕೂಡ ಹಿಮದಿಂದ ಕೂಡಿರುತ್ತೆ. ಸಂಪೂರ್ಣವಾಗಿ ಆಗಲೇ ನಾನು ಏನು ನದಿಯನ್ನು ತೋರಿಸಿದೆ, ಅದು ತುಂಬಿ ಹರಿತಾ ಇರುತ್ತೆ. ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ತುಂಬಿ ಹರಿಲಿಕ್ಕೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲೆಲ್ಲ ಕೂಡ ಹಿಮಪಾತ ಆಗ್ತಾ ಇರುತ್ತೆ. ಭಾಳ ಕಷ್ಟದ ಜೀವನಗಳನ್ನು ಇಲ್ಲಿಯ ಗಡಿಭಾಗದ ಜನರು ಎದುರಿಸ್ತಾ ಇದ್ದಾರೆ. ಎರಡೂ ದೇಶಗಳ ನಡುವೆ ಈಗ ಯುದ್ಧದ ವಾತಾವರಣ, ಕಾರ್ಮೋಡ ಮೂಡಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಗಡಿಭಾಗದ ಜನರು ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ. ಇಲ್ಲೂ ಕೂಡ ಶೆಲ್ಲಿಂಗ್ ಆಗಬಹುದು ಅನ್ನುವಂಥ ಭೀತಿಗಳಲ್ಲಿದ್ದಾರೆ. ಆದರೆ ಅದೃಷ್ಟವಶಾತ್ ಈವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ದಾಳಿಗಳು ಆಗಿಲ್ಲ. ಇನ್ನು ಈ ತಿಲವಾಡಿಯಲ್ಲಿ ಕೇವಲ 96 ಮನೆಗಳಿವೆ. ಈ ಗ್ರಾಮದಲ್ಲಿ ನಿತ್ಯವೂ ಶೆಲ್ಲಿಂಗ್ ಸದ್ದು ಕೇಳಿಬರುತ್ತಂತೆ. ಪಾಕಿಸ್ತಾನದ ಶೆಲ್ ದಾಳಿಯಿಂದ ತಿಲವಾಡಿ ಜನರು ಪಾರಾಗಿದ್ದು ನಿತ್ಯವೂ ಜೀವ ಭಯದಲ್ಲೇ ಬದುಕುತ್ತಿದ್ದಾರೆ. ತಿಲವಾಡಿಯ ಗಡಿಯಲ್ಲಿರುವ ಕಡೆಯ ಮನೆಯಿಂದ ನಮ್ಮ ಪ್ರತಿನಿಧಿ ಶಬ್ಬೀರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಪಬ್ಲಿಕ್ ಟಿವಿ ಎದುರು ಮನೆಯಲ್ಲಿ ವಾಸವಾಗಿರುವ ಜನರು ಯುದ್ಧಾತಂಕವನ್ನ ವ್ಯಕ್ತಪಡಿಸಿದ್ದಾರೆ. ತಿಲವಾಡಿ ಗ್ರಾಮದ ಮನೆಯೊಂದರ
ಮುಂಭಾಗದಲ್ಲಿದ್ದೀನಿ. ಇಲ್ಲಿನ ದೃಶ್ಯಗಳು ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡಿ. ಇದು ಭಾರತದ ಕಟ್ಟಕಡೆಯ ಗ್ರಾಮ ಆಗಿರುವಂಥದ್ದು ತಿಲಾವಾಡಿ ಅನ್ನುವಂಥ ಗ್ರಾಮ. ಇಲ್ಲಿನ ಜನರ ಜೀವನ ಭಾಳಷ್ಟು ಕಷ್ಟಕರವಾಗಿರುತ್ತೆ. ಬಾರ್ಡರ್ ವಿಲೇಜ್ನಲ್ಲಿ ಬದುಕುವಂಥದ್ದು ಭಾಳ ಸುಲಭದ ಕೆಲಸ ಅಲ್ಲ, ಭಾಳಷ್ಟು ಚಾಲೆಂಜಿಂಗ್ ಟಾಸ್ಕ್ಗಳಿರ್ತವೆ. ಮತ್ತು ಇಲ್ಲಿಂದ ನಗರ ಪ್ರದೇಶ ಏನಿರುತ್ತೆ ಅದು ಭಾಳಷ್ಟು ದೂರದಲ್ಲಿರುತ್ತೆ. ಸೊ ಹಾಗಾಗಿ ಇಲ್ಲಿ ಜನರು ಭಾಳಷ್ಟು ಕಡಿಮೆ ಇರುವಂಥದ್ದು, ಕಡಿಮೆ ಕುಟುಂಬಗಳಿರುವಂಥದ್ದು. ಆ ಪೈಕಿ ಕೆಲವು ಕುಟುಂಬಗಳು ಇಲ್ಲಿದ್ದಾವೆ. ಅವರನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಅವ್ರನ್ನ ಮಾತಾಡಿಸ್ತೀನಿ. ನೋಡಿ, ಈ ಮನೆಯನ್ನು ಕೂಡ ಏನು ಗಮನಿಸ್ತಾ ಇದ್ದೀರಿ, ಈ ಮನೆ ಕೂಡ ಕಡೆಯ ಮನೆ ಆಗಿರುವಂಥದ್ದು. ಮನೆಯ ಸದಸ್ಯರನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. भाई बताओ आपका नाम क्या है? शफात है मेरा नाम। शफात, ये गांव का नाम क्या है और ये इंडिया का लास्ट विलेज है ना? लास्ट विलेज है, गांव का नाम है तिलावाड़ी सर। हाँ इधर जो फेंसिंग हुआ है ना वो बॉर्डर है कि क्या है वो? हाँ वो है ना, उस साइड जो मकान है ना वो पाकिस्तान के मकान है, ये मकान है हिंदुस्तान के। अच्छा। वो बीच में जो तार लगी है ना वो उस साइड का पाकिस्तान साइड है, ये हिंदुस्तान साइड। अच्छा। हाँ सर। जो ये बीएसएफ वाला पेट्रोलिंग करते रहते हैं क्या? बीच बीच में करते रहते हैं सर। हाँ हाँ आगे पीछे। हाँ हाँ सर। चलो, ये अभी शेलिंग हुआ है, जो शेलिंग पे इधर कुछ नुकसान पहुंचा है? ना ना सर, इस जो ये शेलिंग हुई ना, इस शेलिंग में यहाँ का नुकसान नहीं हुआ। आगे भिंडी है, 8-10 गाँव है, भांडी है और इस्लामाबाद है और लगाम है, 8-10 जगह है। वहाँ पे जो बहुत सारा नुकसान हुआ, इस साइड से नुकसान इस साल नहीं हुआ। पहली बार इससे पहले, हाँ यहाँ पहली बार हुआ है। इससे पहले जो हुआ था ना तब यहाँ नुकसान हुआ था। इस शेलिंग में इधर का यहाँ का नुकसान नहीं हुआ। हाँ अब कैसा माहौल है इधर? आवाज गिवाज सुनना पड़ता है आपको? डर का माहौल पे है इधर? डर का माहौल तो है अभी। हाँ। घरों में बैठते ही नहीं है, हम रात भर जागते रहते हैं सर। आवाज सुनता है रात पे? रात भर सुनते हैं आवाज। हाँ ಇದಿಷ್ಟು ಇವ್ರು ಹೇಳ್ತಾ ಇರುವಂಥದ್ದು ಕಡೆಯ ಗ್ರಾಮ ಆಗಿರುವಂಥದ್ದು. ಮತ್ತು ಇಲ್ಲಿ ನಿರಂತರವಾಗಿ ಶೆಲ್ಲಿಂಗ್ನ ದಾಳಿ ಕೇಳಿಸುತ್ತೆ. ಪ್ರತಿ ಬಾರಿ ಕೂಡ ಶೆಲ್ಲಿಂಗ್ ಆಗ್ತಾ ಇತ್ತು. ಈ ಬಾರಿ ನಮಗೆ ಸೌಂಡ್ ಅಷ್ಟೇ ಕೇಳ್ತಾ ಇದೆ, ಆದರೆ ಇಂಪ್ಯಾಕ್ಟ್ ಆಗಿಲ್ಲ ಅನ್ನುವಂಥದ್ದು. ಮತ್ತೊಬ್ಬರು ಯುವತಿ ಇದ್ದಾರೆ, ಮಾತಾಡಿಸ್ತೀನಿ. मैडम बताइए, अब ये गांव है, लास्ट गांव है, आप यहाँ कैसे गुजारा करते हैं? आपका लाइफ कितना रिस्की रहता है यहाँ? रिस्की तो बहुत ज़्यादा है, क्या करें, गुजारा तो करना, जाएंगे कहाँ, रहते ही यहीं हैं। अब बचपन से ये माँ बाप यहीं रहता है? जी जी यहीं यहीं। जो गांव के बारे में बताओ थोड़ा, क्या क्या है इधर, क्या क्या देखने के लिए मिलता है? जो यहाँ ये पे बॉर्डर कुछ- बता रहे थे। बस उसके बॉर्डर के उस साइड पाकिस्तान है तो और कुछ भी नहीं यहाँ पे दिखता है बस। जी जो शेलिंग होता है रोज आपको आवाज सुनना पड़ता है, इस बार क्या तो नुकसान हुआ क्या? आपको घर को आके शेलिंग गिरा हुआ? नहीं, इस बार हमें कोई नुकसान नहीं हुआ। तो पिछली बार जब हुआ था उस टाइम बहुत नुकसान हुआ था। इस बार कुछ नहीं हुआ। जो बीएसएफ वाले आते रहते क्या, आपको पूछते रहते क्या हो रहा है नहीं, क्या? हमें कुछ नहीं बोलते हैं ये, कुछ हमें कभी तंग नहीं करते, कुछ नहीं कहते। हाँ हाँ हाँ। जी ಇದಿಷ್ಟು ಹೇಳುವಂತ ಮಾತುಗಳನ್ನ ಕೂಡ ಕೇಳಿಸ್ಕೊಂಡ್ರಿ. ಶೆಲ್ ದಾಳಿಗೆ ತುತ್ತಾಗಿದ್ದ ಉರಿ ಮಾರುಕಟ್ಟೆ ಸಹಜ ಸ್ಥಿತಿಗೆ ಬರ್ತಿದೆ. ಉರಿ ಮಾರ್ಕೆಟ್ ಕದನ ವಿರಾಮ ಬೆನ್ನಲ್ಲೇ ಪಾಕಿಸ್ತಾನದಿಂದ ಶೆಲ್ ದಾಳಿ ನಿಂತಿದೆ. ಹೀಗಾಗಿ ಕಾಶ್ಮೀರದ ಗಡಿ ಪ್ರದೇಶಗಳು ನಿಧಾನವಾಗಿ ಸಹಜ ಸ್ಥಿತಿಗೆ ಬರ್ತಿದೆ. 5 ದಿನಗಳ ಬಳಿಕ ಶೆಲ್ ದಾಳಿಗೆ ತುತ್ತಾಗಿದ್ದ ಉರಿ ಸಾಮಾನ್ಯ ಪರಿಸ್ಥಿತಿಗೆ ಮರಳಿದೆ. ಮಾರ್ಕೆಟ್, ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ತೆರೆದಿದ್ದು ಜನರು ಮನೆಯಿಂದ ಹೊರಬಂದು ವ್ಯಾಪಾರದಲ್ಲಿ ತೊಡಗುತ್ತಿದ್ದಾರೆ. ಉರಿ ಮಾರ್ಕೆಟ್ನಿಂದ ನಮ್ಮ ಪ್ರತಿನಿಧಿ ಶಬ್ಬೀರ್ ನೈಜ ವರದಿ ನೀಡಿದ್ದಾರೆ. ಕಾಶ್ಮೀರದ ಗಡಿಯಲ್ಲಿರುವಂತಹ ಜನರು ಈಗ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ನಿಧಾನವಾಗಿ ಆತಂಕದ ಪರಿಸ್ಥಿತಿಯಿಂದ ಹೊರ ಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಕಳೆದ 2 ದಿನಗಳಿಂದ ಪಾಕಿಸ್ತಾನದ ಕಡೆಯಿಂದ ಯಾವುದೇ ರೀತಿಯಾದಂತಹ ಶೆಲ್ ದಾಳಿಗಳಾಗಿಲ್ಲ. ಹೀಗಾಗಿ ಒಂದಿಷ್ಟು ನಿಟ್ಟುಸಿರು ಬಿಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನೆಮ್ಮದಿಯಾಗಿ ಮೊದಲಿನ ಜೀವನಕ್ಕೆ ಮರಳುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾನಿವತ್ತು ಉರಿ ಸೆಕ್ಟರ್ನಲ್ಲಿರುವಂಥ ಪ್ರಮುಖ ಮಾರುಕಟ್ಟೆ ಪ್ರದೇಶದಲ್ಲಿದ್ದೀನಿ. ಕಳೆದ 2 ದಿನಗಳ ಹಿಂದೆ ಈ ಪ್ರದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇಡೀ ಮಾರುಕಟ್ಟೆ ಸ್ತಬ್ಧವಾಗಿತ್ತು. ಆದರೆ ಈಗ ಮಾರುಕಟ್ಟೆ ನಿಧಾನವಾಗಿ ತೆರೆದುಕೊಳ್ತಾ ಇದೆ. ಈ ಮಾರುಕಟ್ಟೆ ಹೇಗೆ ತೆರೆದುಕೊಳ್ತಾ ಇದ್ವಿ ಅನ್ನೋಂಥದ್ದನ್ನು ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ನೋಡಿ, ಉರಿ ಸೆಕ್ಟರ್ನಲ್ಲಿರುವಂಥ ಪ್ರಮುಖ ಮಾರುಕಟ್ಟೆ ಪ್ರದೇಶ ಆಗಿರುವಂಥದ್ದು. ಕಳೆದ 4-5 ದಿನಗಳಿಂದ ಯಾವಾಗ ಪಾಕಿಸ್ತಾನದ ಕಡೆಯಿಂದ ನಿರಂತರವಾದಂಥ ಶೆಲ್ ದಾಳಿ ಆಯಿತೋ ಆ ಸಂದರ್ಭದಲ್ಲಿ ಇಡೀ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂತೆ ಸ್ಥಳೀಯ ಆಡಳಿತ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಮತ್ತು ಜೀವ ಭಯದ ಆತಂಕದಲ್ಲಿದ್ದಂಥ ಜನರು ಕೂಡ ಖುದ್ದು ತಾವೇ ಅಂಗಡಿಗಳನ್ನು ಬಂದ್ ಮಾಡಿ ಇಲ್ಲಿಂದ ಬೇರೆ ಬೇರೆ ಸ್ಥಳಗಳಿಗೆ, ಬಾರಾಮುಲ್ಲಾ ಸೇರಿದಂತೆ, ಶ್ರೀನಗರ ಸೇರಿದಂತೆ ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಆಗುವಂಥ ಕೆಲಸಗಳನ್ನು ಕೂಡ
ಕೂಡ ಮಾಡಿದ್ರು. ಈಗ ಪರಿಸ್ಥಿತಿ ಸುಧಾರಿಸಿದೆ. ಒಂದು ಕಡೆ ಕದನ ವಿರಾಮದ ಸುದ್ದಿಗಳು ಬಂತು, ಅದಾದ ಬಳಿಕ 2 ದಿನಗಳ ನಂತರ ಒಂದಿಷ್ಟು ದಾಳಿಗಳ ಪ್ರಮಾಣ ಏನಿದೆ ಅದು ಕೂಡ ಕಡಿಮೆ ಆಗಿದೆ. ಕಳೆದ ದಿನ ಕೂಡ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ಶೆಲ್ ದಾಳಿಗಳಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ನಿಧಾನಕ್ಕೆ ಜನರು ಬರಲಿಕ್ಕೆ ಶುರು ಮಾಡಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ತೆರಲಿಕ್ಕೆ ಶುರು ಮಾಡಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ಕಿರಾಣಿ ಅಂಗಡಿಗಳು, ಬಟ್ಟೆ ಅಂಗಡಿಗಳು, ಹೋಟೆಲ್ಗಳು, ಈ ರೀತಿಯಾದಂತಹ ಬೇರೆ ಬೇರೆ ಅಂಗಡಿಗಳೆಲ್ಲವೂ ಕೂಡ ನಿಧಾನಕ್ಕೆ ತೆರೆದುಕೊಳ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದು. ಅಂದರೆ ಇಲ್ಲಿಯ ಜನಜೀವನ ಮತ್ತೆ ಸಹಜ ಸ್ಥಿತಿಗೆ ಬರುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಒಂದಿಷ್ಟು ಜನ ಈಗ ರಿಲ್ಯಾಕ್ಸ್ ಆಗಿ ಹೊರಗಡೆ ಬರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸಂಜೆ 6 ಗಂಟೆ ಆಗ್ತಾ ಇದ್ದಂತೆ ಮತ್ತೆ ಆತಂಕದ ಪರಿಸ್ಥಿತಿಯಲ್ಲಿ ಜೀವನ ಮಾಡುವಂಥ ಸನ್ನಿವೇಶಗಳು ಈ ಭಾಗದ ಜನರಲ್ಲಿರುತ್ತೆ. ಬಾರಾಮುಲ್ಲಾ ಜಿಲ್ಲೆಯ ಗಿಂಗಲ್ ಗ್ರಾಮದಲ್ಲಿ ಪಾಕ್ ಶೆಲ್ ದಾಳಿಯಿಂದ ಕೂದಲೆಳೆಯ ಅಂತರದಲ್ಲಿ 7 ಜನರ ಕುಟುಂಬವೊಂದು ಪಾರಾಗಿದೆ. ಮನೆಯೊಂದಕ್ಕೆ ನೇರವಾಗಿ ಬಂದು ಬಡಿದಿದ್ದ ಪವರ್ಫುಲ್ ಶೆಲ್ ದಾಳಿಗೆ ಇಡೀ ಮನೆ ಧ್ವಂಸವಾಗಿದೆ. ಈ ಕರಾಳ ಕ್ಷಣವನ್ನ ಪಬ್ಲಿಕ್ ಟಿವಿ ಮುಂದೆ ಕುಟುಂಬ ಹಂಚಿಕೊಂಡಿದೆ. 10 ನಿಮಿಷ ಏನಾದರೂ ತಡವಾಗ್ಬಿಟ್ಟಿದ್ರೆ ಬಹುಶಃ ಇವತ್ತು 7 ಜನರ ಪ್ರಾಣ ಹೋಗಿರ್ತಿತ್ತು. ಹೌದು, ಪಾಕಿಸ್ತಾನದ ನಾಗರಿಕ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಭಾರತದಲ್ಲಿ ಶೆಲ್ ದಾಳಿಗಳನ್ನು ನಿರಂತರವಾಗಿ ಮಾಡ್ತಾ ಇದೆ. ಶೆಲ್ ದಾಳಿಯಿಂದ ಸಾಕಷ್ಟು ಮನೆಗಳು ನಾಶವಾಗಿ ಹೋಗಿದ್ದಾವೆ. ಅಂತಹ ಒಂದು ಮನೆಯಲ್ಲಿ ನಾನಿವತ್ತು ಇದ್ದೀನಿ. ಈ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸುವಂತಹ ಕೆಲಸವನ್ನ ಕೂಡ ಮಾಡ್ತೀನಿ. ನೋಡಿ, ಇದು ಮನೆಯ ವಿಂಡೋ ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನುವಂಥದ್ದನ್ನ ನೀವು ನೋಡ್ಬೋದು. ಅಡುಗೆ ಮನೆಯಲ್ಲಿರುವಂತಹ ಕಿಟಕಿ ಇದು. 8ನೇ ತಾರೀಕು ರಾತ್ರಿ 9 ಗಂಟೆ 9:15 ಸುಮಾರಿಗೆ ಪಾಕಿಸ್ತಾನದಿಂದ ಬಂದಂಥ ಶೆಲ್ ಒಂದು ಸೀದಾ ನೇರವಾಗಿ ಮನೆಗೆ ಬಂದು ಅಪ್ಪಳಿಸಿದೆ. ಮನೆಗೆ ಬಂದು ಅಪ್ಪಳಿಸಿದ್ರ ಪರಿಣಾಮ ಇಡೀ ಗೋಡೆ ಹೇಗೆ ಧ್ವಂಸವಾಗಿ ಹೋಗಿದೆ ಅನ್ನುವಂಥದ್ದನ್ನು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಮನೆಯವರು ಹೇಳ್ತಾ ಇದ್ರು, ಊಟ ಮಾಡ್ತಾ ಇದ್ವಿ, ಗುಂಡಿನ ಸದ್ದು ಅಥವಾ ಸ್ಫೋಟದ ಸದ್ದು ಕೇಳಲಿಕ್ಕೆ ಶುರು ಮಾಡ್ತು. ಊಟವನ್ನು ಮಾಡಿ ಅಲ್ಲಿಂದ ನಾವು ಇಮಿಡಿಯೇಟ್ ಆಗಿ ಹೊರಟ್ವಿ. ನಾವು ಮನೆಯಿಂದ ಹೊರಟ 10 ನಿಮಿಷಕ್ಕೆ ಸೀದಾ ನಮ್ಮ ಮನೆಗೆ ಬಂದು ಶೆಲ್ ಹೊಡೆದು ಈ ರೀತಿಯಾದಂಥ ಸಿಚುವೇಶನ್ ಕ್ರಿಯೇಟ್ ಆಯಿತು ಅನ್ನುವಂಥದ್ದು. ನೋಡಿ, ಮನೆಯವರು ಕೊಡೋ ಮಾಹಿತಿಗಳ ಪ್ರಕಾರ ಈ ಏನು ಮರ ಅಡ್ಡ ಬಿದ್ದಿದೆ, ಈ ಮರಕ್ಕೆ ಮೊದಲು ಬಂದು ಶೆಲ್ ತಗಲುತ್ತೆ. ಆ ತಗುಲಿದ ಹೊಡೆತಕ್ಕೆ ಮರ ಹಂಗಂಗೆ ಕೆಳಗಡೆ ಬಿದ್ದಿದೆ. ಅಲ್ಲಿಂದ ಸೀದಾ ಈ ಗೋಡೆಗೆ ಇಂಪ್ಯಾಕ್ಟ್ ಆಗಿರುವಂಥದ್ದು. ಆ ಗೋಡೆಗೆ ಇಂಪ್ಯಾಕ್ಟ್ ಆಗಿದ್ದರ ಪರಿಣಾಮ ಒಳಗಡೆ ಇಡೀ ಅಡುಗೆ ಮನೆ ಯಾವ ರೀತಿಯಾಗಿದೆ, ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ಭಾಳ ದೊಡ್ಡ ಹಾನಿಯಾಗಿದೆ. ಮತ್ತು ಮನೆಯ ಅರ್ಧ ಪೋರ್ಷನ್ ಮಾತ್ರ ಇಲ್ಲಿ ಡ್ಯಾಮೇಜ್ ಆಗಿರುವಂಥದ್ದು, ಇನ್ನು ಅರ್ಧ ಪೋರ್ಷನ್ ಹಾಗೇ ಇದೆ. ಬಟ್ ಆ ಹಾಳಾದ ಅರ್ಧ ಪೋರ್ಷನ್ ಇದೆಯಲ್ಲ, ಅಲ್ಲಿ ಏನೂ ಕೂಡ ಉಳಿದಿಲ್ಲ, ಎಲ್ಲವೂ ಕೂಡ ನಾಶವಾಗಿ ಹೋಗಿರುವಂಥದ್ದನ್ನು ನೀವು ಗಮನಿಸ್ಬೋದು. ನೋಡಿ, ಸಿಟ್ಟಿಂಗ್ ಏರಿಯಾ ಒಳಗಡೆ ಸಂಪೂರ್ಣವಾಗಿ ಎಲ್ಲ ವಿಂಡೋಗಳ ಗಾಜುಗಳು ಪುಡಿ ಪುಡಿಯಾಗಿ ಹೋಗಿದ್ದಾವೆ. ಈ ಕಟ್ಟಿಗೆಯಿಂದ ಮಾಡಿರುವಂಥ ಫ್ರೇಮ್ಗಳೇನಿರ್ತವೆ, ವಿಂಡೋ ಫ್ರೇಮ್ಗಳು, ಅವೆಲ್ಲವೂ ಕೂಡ ಏನಂತಾರೆ ನಲುಗುವ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದಾವೆ. ಸ್ವಲ್ಪ ಮುಟ್ಟಿದ್ರು ಕೂಡ ಅವು ಬಿದ್ದು ಹೋಗುವ ಹಂತಕ್ಕೆ ಬಂದಿದ್ದಾವೆ. ಈ ಹೊರಭಾಗದ ಚಿತ್ರಣವನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಸಂಪೂರ್ಣವಾಗಿ ಎಲ್ಲವೂ ಕೂಡ ನಾಶವಾಗಿ ಹೋಗಿರುವಂಥದ್ದು, ಧ್ವಂಸವಾಗಿ ಹೋಗಿರುವಂಥದ್ದು, ಶೀಟ್ಗಳು ಇವೆಲ್ಲವೂ. ನೋಡಿ, ಇದೊಂದು ಪಿಲ್ಲರು. ಈ ಪಿಲ್ಲರ್ನ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಮನೆಯ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಆ ಪ್ರದೇಶವೂ ಕೂಡ ಸಾಕಷ್ಟು ಹಾಳಾಗಿದೆ. ನೋಡಿ, ಇಲ್ಲೆಲ್ಲವೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದಂಥ ವಸ್ತುಗಳು ಛಿದ್ರವಾಗಿ ಹೋಗಿದ್ದಾವೆ. ಇಲ್ಲೆಲ್ಲ ನೋಡ್ಬೋದು ಹೇಗಾಗಿದೆ ಪರಿಸ್ಥಿತಿ ಅನ್ನುವಂಥದ್ದು. ಇವ್ರ ಮನೆಯವರು ಊಟ ಮಾಡದೆ ಎದ್ದು ಹೋಗಿದ್ರೆ ಇದು ಬಂದು ಬಡೆದ ತೀವ್ರತೆ ಇದೆಯಲ್ಲ, ಈ ತೀವ್ರತೆಗೆ ಬಹುಶಃ 7 ಮಂದಿ ಸಾವನ್ನಪ್ತಿದ್ರೇನು, ಅಷ್ಟು ಪರಿಪ್ರಮಾಣದ ತೀವ್ರತೆ ಈ ಶೆಲ್ನಲ್ಲಿತ್ತು. ಇನ್ನು ನಾನು ಆಗಲೇ ಹೇಳ್ತಿದ್ದೆ, ಮನೆಯ ಆ ಶೆಲ್ ಬಂದು ಬಡಿದ ಜಾಗವನ್ನು ತೋರಿಸ್ತೀನಿ ಅಂತ. ನೋಡಿ, ಈ ಪ್ರದೇಶ ಏನಿದೆ ಪೂರ್ತಿ ಇದಕ್ಕೆ ನೇರವಾಗಿ ಬಂದು ಶೆಲ್ ಬಂದು ಅಪ್ಪಳಿಸಿರುವಂಥದ್ದು. ಇನ್ನು ಪಾಕ್ ಶೆಲ್ ದಾಳಿಗೆ ಗಡಿ ಭಾಗದ ಜನರ ಬದುಕು ದುಸ್ತರವಾಗಿದೆ. ಹೊರಗೆ ಬರುವ ಹಾಗೂ ಇಲ್ಲ, ಒಳಗೆ ಜೀವ ಭಯದಲ್ಲೇ ಇರಬೇಕಾದ ಸ್ಥಿತಿ. ಪಾಕಿಸ್ತಾನದ ಆಟಾಟೋಪಕ್ಕೆ ಜನರ ಜೀವನ ನಲುಗಿ ಹೋಗಿದೆ. ಭಾರತದ ಕಟ್ಟಕಡೆಯ ಗಡಿಭಾಗದ ಗ್ರಾಮದಿಂದ ನಮ್ಮ ಪ್ರತಿನಿಧಿ ಶಬ್ಬೀರ್ ಗಡಿ ಜನರ ಕರುಣಾಜನಕ ಕಥೆಯನ್ನ ಕಟ್ಟಿಕೊಟ್ಟಿದ್ದಾರೆ. ಬಾರಾಮುಲ್ಲಾ ಜಿಲ್ಲೆಯ ಗಿಂಗಲ್ ಅನ್ನುವಂತಹ ಗ್ರಾಮದಲ್ಲಿ ಇವತ್ತು ನಿಮ್ಮ ಪಬ್ಲಿಕ್ ಟಿವಿ ಇದೆ. ಇಲ್ಲಿ ಪಾಕಿಸ್ತಾನದ ಶೆಲ್ ದಾಳಿಗಳಿಂದ ಆಗಿರುವಂಥ ಅನಾಹುತಗಳನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಗಿಂಗಲ್ ಗ್ರಾಮದ ಮತ್ತೊಂದು ಮನೆಯ ಸ್ಥಿತಿಯನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾವ ರೀತಿಯಾದಂಥ ಪರಿಸ್ಥಿತಿಗೆ ಈ ಮನೆ ಬಂದು ತಲುಪಿದೆ ಅನ್ನುವಂಥದ್ದು. ಮನೆಯ ಬುಡ ಅಲುಗಾಡಿ ಹೋಗುವಂಥ ಸನ್ನಿವೇಶಗಳು ಇಲ್ಲಿ ನಿರ್ಮಾಣ ಆಗಿದ್ದಾವೆ. ಇನ್ನು ಸ್ವಲ್ಪ ಯಾಮಾರಿದ್ರೆ ಇಡೀ ಮನೆನೇ ಕೊಲ್ಯಾಪ್ಸ್ ಆಗಿ ಹೋಗುವಂಥದ್ದು. ನೋಡಿ, ಪಾಕಿಸ್ತಾನದಿಂದ ಉಡಾಯಿಸಿದಂಥ ಶೆಲ್ ಮೊದಲು ಬಂದು ಇಲ್ಲಿಗೆ ಬಿದ್ದಿದೆ. ಇಲ್ಲಿಗೆ ಬದ್ದು
ಅಲ್ಲಿ ನೋಡಿ ಆ ಮನೆಯ ಬುಡ ಅಲ್ಲಾಡುವ ಸನ್ನಿವೇಶ ನಿರ್ಮಾಣ ಆಗಿ ಹೋಗಿತ್ತು. ಇನ್ನೊಂದು ಸ್ವಲ್ಪ ತೀವ್ರತೆ ಹೆಚ್ಚಾಗಿದ್ದಿದ್ರೆ ಇಡೀ ಮನೆ ಹಾಗೆ ಉರುಳಿ ಬೀಳ್ತಿತ್ತೇನೋ ಆ ರೀತಿಯಾದಂತಹ ದೃಶ್ಯಗಳು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಇಲ್ಲೂ ಕೂಡ ಕಳೆದ 2 ದಿನಗಳ ಹಿಂದೆ ಶೆಲ್ ದಾಳಿಯಿಂದಾಗಿ ಈ ಪರಿಸ್ಥಿತಿಗೆ ಬಂದಿದೆ. ಒಳಗಡೆ ಪ್ರದೇಶವನ್ನು ಕೂಡ ನೀವು ಗಮನಿಸ್ಬೋದು ಯಾವ ರೀತಿಯಾಗಿದೆ ಅನ್ನುವಂಥದ್ದು. ಇಡೀ ಬೆಡ್ರೂಮ್ ಇದು, ಈ ಇಡೀ ಬೆಡ್ರೂಮ್ ಸಂಪೂರ್ಣವಾಗಿ ಹಾಳಾಗೋಗಿರುವಂಥದ್ದನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಇಡೀ ಮನೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಈ ಮನೆಯವ್ರನ್ನ ಇವರ ಕುಟುಂಬಸ್ಥರವ್ರನ್ನ ಕೂಡ ನಾನು ಮಾತನಾಡಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತೀನಿ. ಅವ್ರು ಏನು ಹೇಳ್ತಾರೆ ಹೇಗಾಯಿತು ಅನ್ನುವಂಥದ್ದನ್ನು ಕೂಡ ಅವರಿಂದಲೇ ಕೇಳಿ ತಿಳ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡೋಣ. ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡೋಣ. ಸುಧಾಜಿ ಕಬ್ हुआ कैसे हुआ था अब उस टाइम पे घर पे कौन थे? सर 9:30 बजे के करीब हम खाना खा रहे थे. उसके बाद अचानक से 10-20 मिनट के बाद शेलिंग स्टार्ट हुई. तो मेरी छोटी सिस्टर कज़न ही है, वो रोने लगी हमें इस घर से निकालो बाहर. हम उससे 10 मिनट 15 मिनट तकरीबन इस घर से बाहर निकले. साथ में एक घर है, उसमें गड्ढे पूरे 3-4 घर जमा हुए, एक सेफ जगह चले गए. तो उसके बाद ये धमाका हुआ. अगर देखा तो ये पूरा ख़त्म हो गया था. ಇದಿಷ್ಟು ಇಲ್ಲಿನ ಸ್ಥಿತಿಗತಿಗಳು, ಇಲ್ಲಿನ ಪರಿಸ್ಥಿತಿಗಳು. ಈಗ ಸದ್ಯಕ್ಕೆ ಬೇರೆ ಕಡೆಗೆ ಅವರು ಸ್ಥಳಾಂತರ ಆಗುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಇಡೀ ಮನೆ ಬಳಕೆಗೆ ಯೋಗ್ಯವಲ್ಲದ ಸ್ಥಿತಿಯನ್ನು ತಲುಪಿರುವಂಥದ್ದು. ಇಡೀ ಮನೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಸಾಧ್ಯವಾದಷ್ಟು ಸರ್ಕಾರ ನಮಗೆ ಸಹಾಯ ಮಾಡಿದರೆ ಭಾಳ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನುಡುಗುಂದಿ, ಪಬ್ಲಿಕ್ ಟಿವಿ, ಗಿಂಗಲ್.